ಶಿಡ್ಲಘಟ್ಟ ಪೌರಾಯುತಿಗೆ ಕೈ ಮುಖಂಡ ರಾಜೇಗೌಡ ಧಮಕಿ ಪ್ರಕರಣದಲ್ಲಿ ಈಗ ರಾಜ್ಯಾದ್ಯಂತ ಒಂದು ಕೂಗು ಕೇಳಿಬರ್ತಕ್ಕಂಥದ್ದು, ವಿರೋಧಿ ಅಲೆ ಎದ್ದಿರ್ತಕ್ಕಂಥದ್ದು. ಈಗ ಎಫ್ಐಆರ್ ರಾಜೇಗೌಡರ ಮೇಲೆ ಪ್ರತ್ಯೇಕವಾಗಿ 2 ಪ್ರಕರಣಗಳು ದಾಖಲಾದರೂ ಕೂಡ ಇದುವರೆಗೂ 7 ದಿನ ಆಗಿದೆ ಪ್ರಕರಣಗಳು ದಾಖಲಾಗಿ. ಇದುವರೆಗೂ ಕೂಡ ರಾಜೇಗೌಡರನ್ನ ಬಂಧಿಸಿ ಕರ್ಕೊಂಬರ್ತಕ್ಕಂಥ ಕೆಲಸ ಪೊಲೀಸರು ಮಾಡಿಲ್ಲ. ಇನ್ನೇನು ಇವತ್ತು ಕೂಡ ಹೈಕೋರ್ಟಲ್ಲಿ ಒಂದು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಹಾಕಿದ್ದಾರೆ. ಇಡೀ ಪ್ರಕರಣಕ್ಕೆ ತಡೆಯಾಜ್ಞೆ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತು ಅರ್ಜಿ ಕೂಡ ಒಂದು ವಿಚಾರಣೆ ನಡೀತಾ ಇದೆ. ಇನ್ನು ನಾಳೆದ್ದು ಕೂಡ ಒಂದು ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ವಿಚಾರಣೆ ನಡೆಯಲಿದೆ. ಇಷ್ಟೆಲ್ಲ ಪ್ರಕರಣಗಳು ಕೂಡ ಒಂದು ಪ್ರೊಸೆಸ್ಗೆ ಟೈಮ್ ಕೊಟ್ಟಿರ್ತಕ್ಕಂಥ ಪೊಲೀಸರು ರಾಜೇಗೌಡರನ್ನ ಬಂಧಿಸಿ ಕರ್ಕೊಂಬರ್ತಕ್ಕಂಥ ಕೆಲಸ ಯಾಕೆ ಮಾಡಿಲ್ಲ ಅಂತಕ್ಕಂದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಈಗ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗ ಏನು 7 ದಿನ ಆಯ್ತು ಎಫ್ಐಆರ್ ಆಗಿ, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. 7 ದಿನ ಆದರೂ ಕೂಡ ಇವತ್ತು ಬೇಲ್ಗೆ ಅಪ್ಲೈ ಮಾಡೋದಕ್ಕಾಗಿರ್ಬೋದು, ಅವರು ವಕೀಲರನ್ನ ಮೀಟ್ ಮಾಡೋಕ್ಕಾಗಿರ್ಬೋದು, ಎಲ್ಲಕ್ಕೂ ಬರ್ತಾರೆ. ಆದರೆ ಪೊಲೀಸರು ಯಾಕೆ ಅವ್ರನ್ನ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಇವತ್ತು ರಾಜ್ಯ ಸರ್ಕಾರ 2.5 ವರ್ಷ ಫೈಟಿಂಗಲ್ಲಿದೆ. ಕಾಂಗ್ರೆಸ್ಸಲ್ಲಿ ರಾಜ್ಯದಲ್ಲೇ ಅಲ್ಲ, ಶಿಡ್ಲಘಟ್ಟದಲ್ಲಿ ಕೂಡ ಕಿತ್ತಾಟ ಇದೆ. ನೀನಾ ನಾನಾ ಅಂತಕ್ಕಂಥದ್ದು ಇದೆ. ಅವರಿಗೆ ಪರ ವಿರೋಧಗಳಿದೆ. ಪರ ವಿರೋಧಗಳಲ್ಲಿ ಇವತ್ತು ಒಬ್ಬರನ್ನ ಉಳಿಸ್ತಕ್ಕಂಥ ಮಾಡೋರು, ಅವ್ರನ್ನ ಮುಗಿಸ್ಬೇಕಂತ ಹೊಟ್ಟಿರ್ತಕ್ಕಂಥವ್ರು. ಕಾಂಗ್ರೆಸ್ಸಲ್ಲಿ ಇವತ್ತು ಏನು ಅಧಿಕಾರಿಗಳಿಗೆ ಇವತ್ತು ದೊಡ್ಡ ಮಟ್ಟಕ್ಕೆ ಕಂಟಕ ಆಗಿದೆ. ಇವ್ರ ಮಾತು ಕೇಳೋದ, ಅವ್ರ ಮಾತು ಕೇಳೋದ ಅಂತ. ಆ ಗೊಂದಲದಲ್ಲಿ ಏನಾಗಿದೆ, ಅವರು 50 ಜನ ತಂಡ ಮಾಡಿದೆ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರಲ್ಲ, ಅದೆಲ್ಲ ಸುಳ್ಳು. ಒಂದು ಎತ್ತಾಕೊ ಬರ್ಬೇಕಂದ್ರೆ ಒಬ್ಬ ಕಾನ್ಸ್ಟೇಬಲ್ ಸಾಕು. ಇವತ್ತು 24 ಅವರ್ಸಲ್ಲಿ ಎತ್ತಾಕೊಂಬರ್ತಾರೆ. ಎಲ್ಲಿ ಅಡಗಿದ್ರೆ ಎತ್ತಾಕೊಂಬರ್ತಾರೆ. ಆ ಥರ ಟೆಕ್ನಾಲಜಿ ಇದೆ. ಪೊಲೀಸರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು ಅವ್ರ ಕೈಯಲ್ಲಿದೆ. ಅವ್ರಿಗೆಲ್ಲ ಅಸ್ತ್ರಗಳು ಗೊತ್ತಿದೆ. ಆದರೆ ಇವತ್ತು ಕಿತ್ತಾಟದಲ್ಲಿ ಇವ್ರನ್ನ ಇಟ್ಕೊಂಬರ್ತಕ್ಕಂಥದ್ದು ಆಗಿಲ್ಲ. ಇವತ್ತು ಕೋರ್ಟು ಕೂಡ ನೋಡ್ತಾ ಇದೆ. ಇವತ್ತು ಇಡೀ ಪ್ರಕರಣ ದೇಶದಲ್ಲಿ ಸಂಚಲನ ಮೂಡಿಸಿದೆ. ಶಿಡ್ಲಘಟ್ಟ ಪ್ರಸಿದ್ಧಿ ಇರ್ತಕ್ಕಂಥದ್ದು ಸಿಲ್ಕ್ಗೆ, ಆದರೆ ಈ ಥರ ವ್ಯಕ್ತಿಗಳು ರಾಜಕಾರಣಿ ಹಿಡಿದಾರೆ ಅಂತಕ್ಕಂಥದ್ದು ಇವತ್ತು ಶಿಡ್ಲಘಟ್ಟ ಎತ್ತಿ ತೋರಿಸಿದೆ. ಶಿಡ್ಲಘಟ್ಟ ಜನಗಳಿಗೆ ಜಿಲ್ಲೆಗೆ ಮುಜುಗರ ಆಗಿದೆ ಇವತ್ತು. ಹಂಗಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವ ಮಟ್ಟಕ್ಕೆ ನಡೆಸ್ತಾ ಇದ್ದಾರೆ ಸರ್ಕಾರನ ಅಂತಕ್ಕಂಥದ್ದು ಇವತ್ತು ಈ ಒಂದು ಪ್ರಕರಣ ಸಾಕು. ಸರ್, ಇಡೀ ಪ್ರಕರಣದಲ್ಲಿ ಇವತ್ತು ಹೈಕೋರ್ಟ್ಗೆ ರಾಜೇಗೌಡರು ಒಂದು ಇಡೀ ಪ್ರಕರಣಕ್ಕೆ ತಡೆಯಾಜ್ಞೆ ತರಬೇಕು ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಾಳಿದ್ದು ಒಂದು ಪ್ರಕರಣ ಕೂಡ ಒಂದು ವಿಚಾರಣೆ ನಡೆಯಿದೆ. ಇದಕ್ಕೆಲ್ಲ ಲಾಯರ್ಗಳಾಗಿರ್ಬೋದು, ವಕೀಲರಾಗಿರ್ಬೋದು, ಅವ್ರನ್ನ ಮೀಟ್ ಮಾಡ್ತಾರೆ. ಪೊಲೀಸರು ಯಾಕೆ ಮೀಟ್ ಮಾಡ್ತಾ ಇಲ್ಲ ಅಂತೇಳಿ. ಅದೇ ಇವರು ಬಂಧಿಸಿ ಅಂತ ಹೇಳ್ತಕ್ಕಂಥದ್ದು ಒಂದು ಗುಂಪಾದರೆ, ಅವ್ರನ್ನ ಉಳಿಸಿ ಇಟ್ಕೋಬೇಡಿ ಅಂತ ಹೇಳ್ತಕ್ಕಂಥ ಇನ್ನೊಂದು ಗುಂಪು. 2 ಗುಂಪನ್ನ ಸೆಂಟ್ರ್ ತಿಕ್ಕಾಟದಲ್ಲಿ ಪೊಲೀಸರು ಅವ್ರನ್ನ ಬಿಟ್ಕೊಂಡಿದ್ದಾರೆ. ಆದರೆ ಜಾಮೀನು ಬಂದಿದ ತಕ್ಷಣ ಮತ್ತೆ ಅಲ್ಲಿಗೆ ಮುಗೀತದೆ. ಹಂಗಾದರೆ ಪೊಲೀಸರಿಗೆ ಇವತ್ತು ಜಾಮೀನು ಸಿಗದೇ ಇರತಕ್ಕಂಥದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಇವತ್ತು ರಾಜೇಗೌಡನಿಗಲ್ಲ, ಪೊಲೀಸ್ ಇಲಾಖೆಗೆ ಇವತ್ತು ಪೊಲೀಸ್ ಇಲಾಖೆ ಬಂದು ರಾಜ್ಯ ಸರ್ಕಾರದ ಕೈಗೊಂಬೆಗಳಾಗೋಗ್ಬಿಟ್ಟಿದ್ದಾರೆ. ಇವತ್ತು ನಿದರ್ಶನ ನಾನು ನೇರವಾಗಿ ಹೇಳ್ತೀನಿ. ಈ ಪೊಲೀಸರಿಗೆ ಏನಾದರೂ ಇವತ್ತು ಅವ್ರಿಗೇನಾದರೂ ನಮ್ಮ ಅಧಿಕಾರ ನಮ್ಮ ಕೈಯಲ್ಲಿದೆ, ನಾವು ಅಧಿಕಾರಿಗಳಿದ್ದೀವಿ, ಸರ್ಕಾರದಲ್ಲಿ ನಮ್ಗೆ ಮಾಡ್ತಕ್ಕಂಥ ಒಂದು ಕರ್ತವ್ಯ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ ಅಂತ ಹೇಳಿದ್ರೆ, ಅವರು ಮಾನ ಮರ್ಯಾದೆ ಇದ್ದರೆ ಇಮಿಡಿಯೇಟಾಗಿ ಆಕ್ಷನ್ ತಗೋಬೇಕು, ಅರೆಸ್ಟ್ ಮಾಡಬೇಕು. ಬೇಲೇಬಲ್ ಅಫೆನ್ಸ್ ಇದೇನು ಎತ್ಕೊಂಡು ಹೋಗ್ಬಿಟ್ಟು ಮರ್ಡರ್ ಮಾಡಿರೋ ಕೇಸೆಲ್ಲ ಬೇಲೇಬಲ್ ಅಫೆನ್ಸ್ ಇದೆ. ಆದರೆ ಹೆಣ್ಣುಮಕ್ಕಳಿಗೆ ಏನು ಈ ಥರ ಮಾಡಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಹಂಗಾದರೆ ಜಡ್ಜಸ್ಸು ಕೂಡ ತುಂಬ ತೀಕ್ಷ್ಣವಾಗಿ ನೋಡ್ತಾ ಇದ್ದಾರೆ. ಹಂಗಾಗಿ ಅವರಿಗೆ ಜಾಮೀನು ಸಿಕ್ಕಿಲ್ಲ. ಆದರೆ ಈ ಪ್ರಕರಣ ಮಾಡಿರ್ತಕ್ಕಂಥದ್ದು ಈ ಥರ ಏನು ಅಸಭ್ಯವಾಗಿ ವರ್ತನೆ ಮಾಡಿರ್ತಕ್ಕಂಥ ಹೆಣ್ಮಕ್ಳ ಮೇಲೆ ಮಾಡಿರ್ತಕ್ಕಂಥದ್ದು ಇವತ್ತು ಹೆಣ್ಮಕ್ಳಿಗೆ ಈ ಸರ್ಕಾರದಲ್ಲಿ ಎಷ್ಟು ಮಟ್ಟಿಗೆ ಸೇಫ್ ಇದೆ ಅಂತಕ್ಕಂಥದ್ದು ಕ್ವಶನ್ ಆಗಿದೆ. ರಾಜೇಗೌಡರು ಒಂದ್ ಕಡೆ ಪಾಂಡಿಚೇರಿಯಲ್ಲಿದ್ದಾರೆ, ಒಂದರೆ ಮುನ್ನಾರಲ್ಲಿದ್ದಾರೆ, ಒಂದರೆ ಡೆಲ್ಲಿನಲ್ಲಿದ್ದಾರೆ, ಬೆಂಗಳೂರಾಗಿದ್ದಾರೆ ಅಂತೇಳಿ ಬರೀ ಊಹಾಪೋಹಗಳಿದ್ದಾರೆ. ಆದರೆ ರಾಜೇಗೌಡರು ಏನು ಇಂದ್ರಲೋಕದಲ್ಲಿಲ್ಲ, ಚಂದ್ರಲೋಕದಲ್ಲಿಲ್ಲ, ಇಲ್ಲ ಭೂಮಿಯಲ್ಲಿ ಇರ್ತಾರೆ. ಆದರೆ ಪೊಲೀಸರು ಯಾಕೆ ಈ 2 ಸಚಿವರುಗಳಿದ್ದಾರೆ, ಇವರ ನಡುವೆ ಸಿಕ್ಕಾಕೊಂಡು ಪೊಲೀಸರು ನರಳಾಡ್ತಾ ಇದ್ದಾರೆ ಹೇಗೆ ಅಂತ. ಇದು ಹಂಗೆ ಆಗಿದೆ. ಇವತ್ತು ಅವ್ರು ನನಗೆ ಗೊತ್ತಿದ್ದಂಗೆ ಎಲ್ಲೂ ಹೋಗಿಲ್ಲ, ಬೆಂಗಳೂರಲ್ಲೇ ಇರ್ತಾರೆ. ಯಾಕಂತ ಹೇಳಿದ್ರೆ ನೀವು ಹೇಳ್ದಂಗೆ ಲಾಯರ್ ಮೀಟ್ ಮಾಡಬೇಕು, ಮಾತಾಡಬೇಕು, ಅದೆಲ್ಲ ಕೆಲಸಗಳಿರುತ್ತೆ. ಹಂಗಾಗಿ ನನಗೆ ಗೊತ್ತಿದ್ದಂಗೆ ಅವ್ರು ತಲೆ ಮರೆಸ್ಕೊಂಡಿರೋದು ಡೌಟು. ಯಾಕಂದರೆ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಅವರಿಗೆ 24 ಅವರ್ಸ್ ಸಾಕು ಎಂಥವ್ರನ್ನ ತಗೊಂಬರೋಕ್ಕೆ. ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಅವ್ರನ್ನ ಸೇಫ್ ಮಾಡಿರ್ತಕ್ಕಂಥವ್ರು ಬೇರೆಯವರು ಇದ್ದಾರೆ, ಅರೆಸ್ಟ್ ಮಾಡೋವಂಥಕ್ಕಂಥ ಬೇರೆ ಇರೋದ್ರಿಂದ ಇವತ್ತು ಸರ್ಕಾರ ಕೈಗೆ ರಾಜಕಾರಣಿಗಳು ಕೈಗೆ ತಗೊಂಡು ಸರ್ಕಾರದಲ್ಲಿ ಇವತ್ತು ಪೊಲೀಸರನ್ನ ಕೈಗೊಂಬೆ ಮಾಡಿಕೊಂಡು ಆಟ ಆಡಿಸ್ತಾ ಇದ್ದಾರೆ. ಸರ್, ಒಂದು ಕಡೆ ಜಿಲ್ಲೆಯಲ್ಲಿ ಚಿಮ್ಮುಲ್ ಎಲೆಕ್ಷನ್ಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀರಿ. ಆದರೆ ಶಿಡ್ಲಘಟ್ಟದಲ್ಲಿ ಏನೋ ರಾಜೇಗೌಡರ ಬೆಂಬಲವರು ಕೂಡ ರಾಜೇಗೌಡರು ಇಲ್ದಿದ್ರೆ ಏನು ನಾವೇ ರಾಜೇಗೌಡರ ಪರ ನಿಂತು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೀವಿ ಅಂತೇಳಿ ಒಂದಷ್ಟು ಜನ ಓಡಾಡ್ತಾ ಇದ್ರಂತೆ. ಹೇಗೆ ಇದೆಲ್ಲ ಸಾಧ್ಯ ಆಗುತ್ತೆ? ಇವತ್ತು ರಾಜಕಾರಣದಲ್ಲಿ ಅವರವರ ಏನು ಜೊತೆ ಇರ್ತಕ್ಕಂಥವ್ರು ಅವ್ರು ರಾಜಕಾರಣ ಮಾಡೋಕ್ಕಾಗುತ್ತೆ. ರಾಜೇಗೌಡ ಏನಾಗುತ್ತೆ, ಈಗ ಇನ್ನೊಬ್ಬರ ವಿರೋಧವಾಗಿ ಅವ್ರು ನಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಒಂದು ಊರಲ್ಲಿ ನಾಯಕ ಇದನ್ನೋ ಇಲ್ಲೋ, ಆ ಊರಲ್ಲಿ ಒಂದು ವಿರೋಧಗಳು ಮಾಡ್ಕೊಂಡಿರ್ತಾರೆ.
ಅವರು ಪ್ರತಿಷ್ಠೆ ಇರುತ್ತೆ ಊರುಗಳಲ್ಲಿ. ಹಂಗಾಗಿ ಅವ್ರ ಪ್ರತಿಷ್ಠೆಗಳಿಗೋಸ್ಕರ ಅವ್ರು ರಾಜಕಾರಣ ಮಾಡ್ತಾರೆ. ಹಂಗಾಗಿ ವ್ಯಕ್ತಿ ಇದಾನೆ ಬಿಡ್ತಾನೆ ಬಿಟ್ಟರೆ ಊರುಗಳಲ್ಲಿ ಇರ್ತಕ್ಕಂಥವ್ರು ಅವ್ರ ಪ್ರತಿಷ್ಠೆ ರಾಜಕಾರಣದಲ್ಲಿ 2 ಗುಂಪು 3 ಗುಂಪು ಇರುತ್ತೆ. BJP ಇರುತ್ತೆ, JDS ಇರುತ್ತೆ, ಕಾಂಗ್ರೆಸ್ ಇರುತ್ತೆ. ಆ ಗುಂಪು ಊರುಗಳಲ್ಲಿ ಆ ಗುಂಪುಗಾರಿಕೆ ಇರುತ್ತೆ. ಅವರು ರಾಜಕಾರಣ ಅವ್ರು ಮಾಡ್ತಾರೆ. ಹಂಗಾಗಿ ಯಾರು ಇರಲಿ ಯಾರು ಬಿಡಲಿ ಜನರಲ್ಲಿ ಇರ್ತಕ್ಕಂಥ ರಾಜಕಾರಣ ಈ ಥರ ನಡೀತಕ್ಕಂಥದ್ದು. ಈ ಒಂದು ಹಳ್ಳಿಗಳ ರಾಜಕಾರಣನೇ ಈ ಥರ. ಸರ್, ನಿಮಗೆ ನೇರ ಪ್ರಶ್ನೆ ಕೊನೆಯದಾಗಿ, ಪೊಲೀಸರು ರಾಜೇಗೌಡರನ್ನ ಬಂಧನ ಮಾಡ್ತಾರಾ ಇಲ್ವಾ? ನನಗೆ ಗೊತ್ತಿದ್ದಂಗೆ ಅವ್ರು ಮಾಡಲ್ಲ. ಯಾಕಂತ ಹೇಳಿದ್ರೆ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಅವರು 8 ದಿವಸದಿಂದ ಮಾಡ್ತಾ ಇದ್ದಾರೆ. ಕೊನೆಗೆ ಯಾಕೆ ಅರೆಸ್ಟ್ ಮಾಡ್ತಾರೆ? ಇದು ಒಂದು ಮಾಡಲೇಬೇಕಂತ ತೀರ್ಮಾನ ಮಾಡಿದರೆ ಅವತ್ತೇ ಮಾಡಿರೋರು. ಅವ್ರು ರಕ್ಷಣೆ ಮಾಡಬೇಕಂತ ಅವ್ರಿಗೆ ಶ್ರೀರಕ್ಷೆ ಇರೋದ್ರಿಂದ ಅವ್ರನ್ನ ಯಾವುದೇ ಕಾರಣಕ್ಕೆ ಬಂಧನ ಮಾಡಲ್ಲ. ಇದಿಷ್ಟು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರಗೌಡರು ಹೇಳ್ತಕ್ಕಂಥ ಮಾತಾಗಿರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.